ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ. ಮತ್ತು ಸನ್ರೈಸ್ ಆಸ್ಪತ್ರೆ ಸದಾ ನಿಮ್ಮ ಕಾಳಜಿ ವಹಿಸುತ್ತದೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಕ್ರಿಟಿಕಲ್ ಕೇರ್ ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಸನ್ರೈಸ್ ಆಸ್ಪತ್ರೆ. ಯುವ ನಾಯಕತ್ವ ಮತ್ತು ಸಮುದಾಯ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮ ನೆಹರು ಯುವ ಕೇಂದ್ರ ಕಲಬುರಗಿಯ ವತಿಯಿಂದ ಕೃಷಿ ಮಹಾವಿದ್ಯಾಲಯದಲ್ಲಿ ಆಯೋಜನೆ. ಜೇವರ್ಗಿ ತಾಲೂಕಿನ ಕೊಳಕೂರು ಗ್ರಾಮದ ಬಡ ಕುಟುಂಬ ಸೈಯದ್ ಮೆಹಬೂಬ್ರ 2 ಕಿಡ್ನಿಗಳು ಫೇಲ್. ಇಮಾಮ್ ಕೌನ್ಸಿಲ್ ಜೇವರ್ಗಿ ಪದಾಧಿಕಾರಿಗಳು ಸೇರಿ 40,000 ರೂಪಾಯಿಗಳ ಧನ ಸಹಾಯ. ಭಾರತೀಯ ಜನತಾ ಪಕ್ಷದಿಂದ ಹೊರನಡೆದ ಕಲಬುರಗಿಯ 2 ನಾಯಕರು. ಬಿಜೆಪಿ ಹಿರಿಯ ಮುಖಂಡ ಕೆಬಿ ಶಾಣಪ್ಪ ಹಾಗೂ ಮಾಜಿ ಜಿಡಿಎ ಅಧ್ಯಕ್ಷ ಶ್ಯಾಮರಾವ್ ಪ್ಯಾಟಿ ಬಿಜೆಪಿಗೆ ಗುಡ್ ಬೈ. ತಂಜಿಮ್ ಎ ಖಿದ್ಮತ್ ಎ ಖಾಲಿಕ್ ವತಿಯಿಂದ ಕಳೆದ 1 ವರ್ಷದಿಂದ ಟೇಲರಿಂಗ್ ತರಬೇತಿ. ಇದೇ ಮಾರ್ಚ್ 27ರಂದು ಜೇವರ್ಗಿಯಲ್ಲಿ ಬೃಹತ್ ಕಾರ್ಯಕ್ರಮ ಆಯೋಜನೆ. ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ಕಲಬುರಗಿ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆ. ಇದೇ ಮಾರ್ಚ್ 17ರಂದು ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಆಯೋಜನೆ. ಗುರುಪಾದೇಶ್ವರ ಪಿಯು ಕಾಲೇಜಿನಲ್ಲಿ ದ್ವಿತೀಯ ಪಿಯು ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಸಿಇಟಿ ನೀಟ್ ಉಚಿತ ತರಬೇತಿ ಶಿಬಿರ ಮಾರ್ಚ್ 19ರಿಂದ 29ರವರೆಗೆ ಪ್ರತಿದಿನ ಬೆಳಗ್ಗೆ 8ರಿಂದ ಸಂಜೆ 6 ಗಂಟೆಯವರೆಗೆ ಆಯೋಜನೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಸುಜಾತ. ನೆಹರು ಯುವ ಕೇಂದ್ರ ಕಲಬುರಗಿ ವತಿಯಿಂದ ಕೃಷಿ ಮಹಾವಿದ್ಯಾಲಯದಲ್ಲಿ ಯುವ ನಾಯಕತ್ವ ಹಾಗೂ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನೆಹರು ಯುವ ಕೇಂದ್ರ ಕಲಬುರಗಿ, ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ, ಕಾಲೇಜ್ ಆಫ್ ಅಗ್ರಿಕಲ್ಚರ್ ಕಲಬುರಗಿ, ಸಹಾರಾ ಯುವತಿ ಸಂಘ ಮತ್ತು ಪ್ರಯೋಗ್ ಯುವಕ ಸಂಘ ಕಲಬುರಗಿ ಇವರ ಜಂಟಿ ಆಶ್ರಯದಲ್ಲಿ ಯುವ ನಾಯಕತ್ವ ಮತ್ತು ಸಮುದಾಯ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮವು ಕಲಬುರಗಿ ನಗರದ ಆಳಂದ್ ರಸ್ತೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಆಡಿಟೋರಿಯಂ ಹಾಲ್ನಲ್ಲಿ ಇಂದು ಬೆಳಗ್ಗೆ 11:30 ಜರುಗಿತು. ಕಾರ್ಯಕ್ರಮದ ಉದ್ಘಾಟಕರಾಗಿ ಕೆಎಸ್ಆರ್ಪಿ ಕಲಬುರಗಿಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬಸವರಾಜ್ ಜಿಳ್ಳೆ ಅವರು ಆಗಮಿಸಿದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಎಂಪವರ್ಮೆಂಟ್ ಆಫ್ ಡಿಫರೆಂಟ್ಲಿ ಏಬಲ್ಡ್ ಅಂಡ್ ಸೀನಿಯರ್ ಸಿಟಿಜನ್ಸ್ ನ ಜಿಲ್ಲಾ ಅಧಿಕಾರಿಗಳಾಗಿರುವ ಬನ್ಸಿ ಪವಾರ್, ಟೆಂಗ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಎಚ್.ಬಿ. ಪಾಟೀಲ್, ಗುಲ್ಬರ್ಗ ವಿಭಾಗದ ಟಿಐಎಸ್ಎಸ್ ಸಕ್ಷಮ್ ಪ್ರವಾಹ ಕಾರ್ಯಕ್ರಮ ಅಧಿಕಾರಿಗಳಾದ ಅಬ್ದುಲ್ ಶಫಿ ಅಹಮದ್ ಆಗಮಿಸಿದರು. ಅಧ್ಯಕ್ಷತೆಯನ್ನು ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಸುರೇಶ್ ಎಸ್ ಪಾಟೀಲ್ ವಹಿಸಿದ್ದರು. ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಬಹಳಷ್ಟು ಶ್ರಮ ವಹಿಸಿ ಕೆಲಸ ಮಾಡಬೇಕಾಗ್ತದೆ. ಮತ್ತೆ ಇಲ್ಲಿ ಈ NSS ಶಿಬಿರ ನಿಮ್ಮ ಒಂದು ಪಠ್ಯೇತರ ಚಟುವಟಿಕೆಯಾಗಿ NSS ಶಿಬಿರ ಯಾಕೆ ಹಮ್ಮಿಕೊಂಡಿದ್ದಾರೆ ಅಂತಂದಾಗ, ನಿಮ್ಮ ಅಗ್ರಿಕಲ್ಚರ್ ಏನು ಸ್ಟಡಿ ಇದೆ ಅದು ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಸಮುದಾಯದ ಒಂದು ಬೆಳವಣಿಗೆ, ಸಮುದಾಯದ ಒಂದು ಡೆವಲಪ್ಮೆಂಟ್ ಸಲುವಾಗಿ ನಿಮ್ಮ ಒಂದು ಕೊಡುಗೆ ಏನು ಅಂತಕ್ಕಂಥದ್ದನ್ನ ಬರ್ತದೆ. ಇಲ್ಲಿ ಸಮುದಾಯದ ಬೆಳವಣಿಗೆ ಅಂತಂದಾಗ ನಾವು ಮೇನ್ ನಿಮ್ದು ಕೂಡ ಅಗ್ರಿಕಲ್ಚರಲ್ ಸೈನ್ಸ್ ಇರೋದ್ರಿಂದ ನಾವು ಇವತ್ತು ಭಾರತ ಹಳ್ಳಿಗಳ ದೇಶ ಅಂತ ಹೇಳ್ತೀವಿ. ಸುಮಾರು 70% ಜನರು ಇವತ್ತು ಹಳ್ಳಿಗಳಲ್ಲಿ ವಾಸವಾಗಿದ್ದಾರೆ. ಸೊ ಅವರ ಒಂದು ಮೇನ್ ಉದ್ಯೋಗ ಏನಂತಂದಾಗ ವ್ಯವಸಾಯವಾಗಿರ್ತದೆ. ಸೊ ತಾವು ಕೂಡ ಅಗ್ರಿಕಲ್ಚರಲ್ ಸೈನ್ಸ್ ಸ್ಟೂಡೆಂಟ್ ಆಗಿದ್ದೀರಿ. ಇವತ್ತು ನಾವು ಯಾವುದೇ ದೇಶದ ಒಂದು ಪ್ರಗತಿಯನ್ನ ಕಾಣಬೇಕು ಹಾಗೆ ಅಂತಂದಾಗ, ಯಾವುದೇ ಒಂದು ದೇಶ ಅಭಿವೃದ್ಧಿ ಪಥದಲ್ಲಿ ನಡೆದಿದೆ ಅಂತ ಹೇಳಿದಾಗ ಅದು ಬರೀ ಇಂಡಸ್ಟ್ರಿಯಿಂದ ಅಥವಾ ಫಾರಿನ್ ಪಾಲಿಸಿಯಿಂದ ಮತ್ತೆ ಬೇರೆ ಬೇರೆ ಆಯಾಮಗಳಿಂದ ಇರೋದಿಲ್ಲ. ಅವೆಲ್ಲ ಪೇಪರ್ಗಳಲ್ಲಿ ತೋರಿಸಬಹುದು ವಿನಃ ಯಾವಾಗ ನಿಜವಾಗಿ ಹಳ್ಳಿಗಳ ಉದ್ಧಾರ ಆಗ್ತದೆ, ಒಬ್ಬ ರೈತ ಉದ್ಧಾರ ಆಗ್ತಾನೆ, ಆವಾಗ ಮಾತ್ರ ಹಳ್ಳಿಗಳ ಉದ್ಧಾರ ಆಯ್ತು ಅಂತ ನಾವು ಹೇಳಬೇಕಾಗ್ತದೆ. ನಮ್ಮ ದೇಶದಲ್ಲಿ 65%ಗಿಂತ ಹೆಚ್ಚು ಯುವ ಜನತೆ ಇದೆ. ಅಂದರೆ ಏಜ್ ಬಿಟ್ವೀನ್ 20 and 35 years. ನೀವು ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ, ಹೆಚ್ಚಿನ ಸಂಖ್ಯೆಯಲ್ಲಿರೋದರಿಂದ ನಿಮ್ಮ ಮತಗಳು ನಿರ್ಧಾರಕ ಮತಗಳು ಆಗ್ತವೆ. ನೀವೇ ನಮ್ಮ ಭವಿಷ್ಯ ಭಾರತದ ನಾಯಕರಾಗೋರು. ಎಲ್ಲ ಹಂತಗಳಲ್ಲಿ ಗ್ರಾಮಾಂತರ ಪ್ರದೇಶದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೂ ಯಾರು ನಮ್ಮ ಮುಂದಿನ ನಾಯಕರು ಅಂತ ಹೇಳಿದ್ರೆ ನೀವುಗಳೇ. ಹಾಗಾಗಿ ನಾಯಕರಾಗಬೇಕಾದವರು ಮೊದಲು ನಾಗರಿಕರಾಗಬೇಕು. ಏನಾದವಾಗೂ
ಎತ್ತಾದರಾಗು ಮೊದಲು ನೀ ಮಾನವನಾಗು ಅಂತ ಹೇಳ್ಯಾರಲ್ಲ, ಅದನ್ನು ನಾನು ಸ್ವಲ್ಪ ಮಾರ್ಪಾಡು ಮಾಡಿ ಮೊದಲು ನೀ ದೇಶದ ಆದರ್ಶ ನಾಗರಿಕನಾಗು. ಯೋಗ್ಯ ನಾಗರಿಕರ ಆದರೆ ಯೋಗ್ಯ ನಾಯಕರು ನಮಗೆ ಸಿಗ್ತಾರೆ. ಒಂದು ಫುಟ್ಬಾಲ್ ಟೀಮ್ನಲ್ಲಿ ಎಲ್ಲ ಫುಟ್ಬಾಲ್ ಆಟ ಆಡೋರು ಚೆಂದಾಗಿ ಆಟ ಆಡ್ತಿದ್ರು ಅಂತ ಹೇಳಿದ್ರೆ ಕ್ಯಾಪ್ಟನ್ ಚಲೋ ಇರ್ತಾನೆ. ಅವನಿಗೆ ಬಾಲ್ ಒದೇಕೆ ಬರಲ್ಲದಂಥವ್ರು ಇದ್ರು ಅಂತ ಹೇಳಿದ್ರೆ ಕ್ಯಾಪ್ಟನ್ ಇನ್ನೆಷ್ಟರ ಮಟ್ಟಿಗೆ ಚಲೋ ಆಡಕ್ಕೆ ಸಾಧ್ಯ. ಈ ಕಾರ್ಯಕ್ರಮದಲ್ಲಿ ನೆಹರು ಯುವ ಕೇಂದ್ರ ಕಲಬುರಗಿಯ ಜಿಲ್ಲಾ ಯುವ ಸಂಯೋಜಕರಾದ ಡಿ ದಯಾನಂದ್, ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಕಾಲೇಜ್ ಆಫ್ ಅಗ್ರಿಕಲ್ಚರ್ನ ಪ್ರೋಗ್ರಾಂ ಆಫೀಸರ್ ಡಾಕ್ಟರ್ ಮಹೇಶ್ ಪಾಟೀಲ್, ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ಆರತಿ ನಾಗರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎರಡು ಕಿಡ್ನಿ ಫೇಲ್ ಆದ ಜೇವರ್ಗಿ ತಾಲೂಕಿನ ಕೊಳಕೂರು ಗ್ರಾಮದ ಬಡ ಹುಡುಗನಿಗೆ ಇಮಾಮ್ ಕೌನ್ಸಿಲ್ ಜೇವರ್ಗಿ ಪದಾಧಿಕಾರಿಗಳು 40,000 ರೂಪಾಯಿ ಧನ ಸಹಾಯ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಜೇವರ್ಗಿ ತಾಲೂಕಿನ ಕೊಳಕೂರ್ ಗ್ರಾಮದಲ್ಲಿ ಕಡು ಬಡ ಕುಟುಂಬದಲ್ಲಿರುವ ಸೈಯದ್ ಮೆಹಬೂಬ್ ಎಂಬ ಹುಡುಗನ 2 ಕಿಡ್ನಿಗಳು ಫೇಲ್ ಆಗಿದ್ದು ಆತ ತನ್ನ ಚಿಕಿತ್ಸೆಗೆ ಸಹಾಯವನ್ನ ಕೋರಿದ್ದ. ಕಲಬುರಗಿಯ ಕೆಬಿಎನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಈ ಬಾಲಕನ ಸಹಾಯಕ್ಕೆ ಇಮಾಮ್ ಕೌನ್ಸಿಲ್ ಜೇವರ್ಗಿಯ ಪದಾಧಿಕಾರಿಗಳು 40,000 ರೂಪಾಯಿಗಳ ನಗದು ಮೊತ್ತವನ್ನ ನೀಡಲು ಆಗಮಿಸಿದರು. ಇವರು ಕೆಬಿಎನ್ ಆಸ್ಪತ್ರೆಗೆ ಭೇಟಿ ಕೊಡುವ ಮುಂಚೆಯೇ ಕಾಂಗ್ರೆಸ್ ಪಕ್ಷದ ದೆಹಲಿ ಪ್ರತಿನಿಧಿಯಾಗಿರುವ ಮತ್ತು ಜೇವರ್ಗಿ ಶಾಸಕರಾಗಿರುವ ಡಾಕ್ಟರ್ ಅಜಯ್ ಸಿಂಗ್ ಅವರು ಆ ಹುಡುಗನ ನೆರವಿಗೆ ಬಂದು ಆತನ ಚಿಕಿತ್ಸೆಗೆಂದು ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಿದರು. ಇಮಾಮ್ ಕೌನ್ಸಿಲ್ ಜೇವರ್ಗಿಯ ಪದಾಧಿಕಾರಿಗಳು 40,000 ರೂಪಾಯಿಗಳನ್ನ ಬಾಲಕ ಸೈಯದ್ ಮೆಹಬೂಬ್ ಅವರ ತಂದೆಗೆ ಹಸ್ತಾಂತರಿಸಿದ್ದಾರೆ. इमाम्स कौंसल ताल्लुका जेवर्गी की जानिब से आज गुलबर्गा केबीएन हॉस्पिटल में सदर, नायब सदर, सेक्रेटरी और दूसरे अरकान इमाम्स कौंसल यहाँ पर आकर ताल्लुका जेवर्गी साकिन कोड़कूर सैयद महबूब नामी एक बच्चा जिसके दोनों किडनी फेल हो चुके हैं, जैसी हमें इत्तला मिली तो अल्हम्दुलिल्लाह उस गरीब बच्चे के ताउन के लिए बहुत सारी जगह से मददें हो रही हैं और इमदादें भी हो रही हैं। तो हम भी इमाम्स कौंसिल की जानिब से फ़िक्रमंद अहबाब खड़े हो गए और खड़े होकर हमारे ताल्लुका जेवरगी से हम भी कोशिश करके आज उस बच्चे की मदद के लिए अल्हम्दुलिल्लाह 40,000 रुपये यहाँ जमा करके लाए और लाकर उस बच्चे के बड़े अब्बा उनके हाथों में हमने सुपुर्द किया। और एक ख़ुशी की बात यहाँ दवाखाने में आने के बाद पता चल गई, वो ये कि हम पेशेंट यहाँ है मौजूद इस बात को समझ कर आए थे, लेकिन आने के बाद पता चला कि हमारे MLA डॉक्टर अजय सिंह साहब ने उस पेशेंट को अपनी तरफ से बेंगलुरु को शिफ्ट किया है। और ये बात सुनकर हम उनके मकान चले गए और डॉक्टर अजय सिंह साहब से हमारे तंजीम इमाम्स कौंसिल की जानिब से सदर साहब, नायब सदर साहब और सेक्रेटरी साहब और भी बहुत सारे दूसरे साथी हमारे साथ थे, मेंबरान थे। तो अल्हम्दुलिल्लाह हमने डॉक्टर साहब से बात भी की, उन्होंने बहुत अच्छे अंदाज में हमें समझाया कि मैंने बेंगलुरु शिफ्ट कराया है और उसका एक छोटा सा ऑपरेशन है, उसके बाद फिर डिसाइड किया जाएगा कि इस बच्चे को फ़िलहाल किडनी होना है या नहीं होना है, या 4 साल के बाद दी जाएगी। अगर दी जाएगी तो फिर उसके जो घर के जो मेंबर हैं, माँ बाप या सगे भाई बहन, वही देंगे और उसके बाद का जो प्रोसेस होगा, जो भी ख़र्चा होगा वो मैं पूरा उठा लूँगा। तो अल्हम्दुलिल्लाह MLA साहब ने, डॉक्टर अजय सिंह साहब ने पूरे ख़र्चे को अपने ऊपर ले लिया है और हमें भरोसा दिलाया है कि जहाँ तक भी ख़र्चा हो मैं उसको मुकम्मल आखिर तक हैंडओवर करूँगा और उसको निभाऊँगा। हमें बहुत खुशी हुई अल्हम्दुलिल्लाह, डॉक्टर साहब ने हमें बहुत तसल्ली की बात दिलाई। और इसी तरह से हम तमाम चाहने वालों को और गरीब की मदद करने वालों को, जो भी भाई इस गरीब की मदद के लिए आगे बढ़े हों, हम उन तमाम को इमाम्स कौंसिल की जानिब से एक अपील करते हैं कि बगैर किसी कास्ट के, बगैर किसी मजहब के, बगैर किसी धर्म के कोई भी गरीब किसी भी मुसीबत में पड़ा हो, चाहे वो दवाखाने के लाइन से हो या किसी भी लाइन से हो, इंशाअल्लाह हम सबसे पहले आगे हैं उसकी मदद के लिए, हेल्प के लिए। इसी तरह से हम दूसरे दर्दमंदों की दर्द को दिल में रख कर जो है ना मदद करने वालों से हम अपील करते हैं कि इस बच्चे की मदद करें। और आगे भी बहुत सारी इस बच्चे की मदद की ज़रूरत है, इसलिए कि उसको अभी ऑपरेशन कराना है, फिर किडनी को जो है ना उसको लगवाना है और भी आगे बहुत सारे
उसके प्रोसेस हैं और अभी काम है। तो इसलिए हम इमाम कौंसिल की जानिब से तमाम भाइयों से गुजारिश करते हैं कि उस बच्चे की भरपूर मदद करें ताकि आपकी मदद से किसी की जान बच जाए और वो हमारे हिंदुस्तान के लिए आगे सपूत बने। और अल्हम्दुलिल्लाह हम हिंदुस्तान में सब भाई चारगी का मोहब्बत का पैगाम देने के लिए हम ना हिंदू को देखते हैं ना मुसलमान को देखते हैं। जब भी किसी भी कास्ट की मदद की जरूरत पड़े इंशाअल्लाह इमाम कौंसिल आगे रहेगा इंशाअल्लाह। ಈ ಸಂದರ್ಭದಲ್ಲಿ ಅಲ್ಹಜ್ ದಾವೂದ್ ಇನಾಮದಾರ್, ಮೌಲಾನಾ ಶರ್ಫುದ್ದೀನ್ ಬಕ್ವಿ, ಸೈಯದ್ ಫಯಾಜ್ ಜಮಾದಾರ್, ಮೌಫಿ ಅಬ್ದುಲ್ ಗಫೂರ್, ಮೌಲಾನಾ ಮೊಹಮ್ಮದ್ ಮುಸ್ತಫಾ, ಮೊಹಮ್ಮದ್ ಗೌಸ್ ಇನಾಮದಾರ್, ಮೊಹಮ್ಮದ್ ಹುಸೇನ್ ಭಾಯ್, ಮೌಲಾನಾ ರಿಜ್ವಾನ್ ರಜ್ವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಿಜೆಪಿ ಹಿರಿಯ ಮುಖಂಡರಾದ ಕೆಬಿ ಶಾಣಪ್ಪ ಹಾಗೂ ಜಿಡಿಎ ಮಾಜಿ ಅಧ್ಯಕ್ಷರಾದ ಶ್ಯಾಮರಾವ್ ಪ್ಯಾಟಿಯವರು ಭಾರತೀಯ ಜನತಾ ಪಕ್ಷದಿಂದ ಇಂದು ಹೊರನಡೆದಿದ್ದಾರೆ. ರಾಜ್ಯಸಭಾ ಮಾಜಿ ಸದಸ್ಯರು, ಬಿಜೆಪಿ ಹಿರಿಯ ಮುಖಂಡರು ಹಾಗೂ ವಿಧಾನ ಪರಿಷತ್ನ ಮಾಜಿ ಸದಸ್ಯರಾಗಿರುವ ಕೆಬಿ ಶಾಣಪ್ಪ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಶ್ಯಾಮರಾವ್ ಪ್ಯಾಟಿ ಅವರು ಬಿಜೆಪಿ ಪಕ್ಷದಿಂದ ಹೊರನಡೆದಿದ್ದೇವೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಇವತ್ತು ತಮ್ಮ ಮುಖಾಂತರ ನಾನು ಈ ಪಾರ್ಟಿಲಿ ಉಳಿಯಕ್ಕಾಗಲ್ಲ. ಕಾರಣ ಅಂದ್ರೆ ಮೊನ್ನೆ ಪಾರ್ಲಿಮೆಂಟ್ರಿ ಎಲೆಕ್ಷನ್ ಬಂದಾಗ ನಮ್ಮಲ್ಲಿ ಅನೇಕ ಸಮರ್ಥ ನಾಯಕರದಾರ. 20 ವರ್ಷ 30 ವರ್ಷದಿಂದ ಈ ಪಕ್ಷಕ್ಕೆ ದುಡಿದು ಬಾವುಟ ಹಿಡ್ಕೊಂಡು ಮನೆ ತಿರುಗಾಡಿ ಸಂಘ ಪರಿವಾರದವರು ಸಾಹಸ ತಗೊಂಡು ಎಲ್ಲ ಕೆಲಸ ಮಾಡಿದಂಥ ಅನೇಕ ನಾಯಕರದಾರ. ಅವರಿಗೆಲ್ಲರಿಗೂ ಬಿಟ್ಟು ಅನ್ಕರ ಅದಕ್ಕಾಗಿ ಇದು ಇಟ್ ಇಸ್ ಹರ್ಟನ್ ಮೀ. ನಾನು ಇಲ್ಲಿ ಕುಂತೆ ನೋಡ್ಲಿಕ್ಕತ್ತಿದ್ದೆ. ಪಾರ್ಟಿಯೊಳಗೆ ಬರಲಿ ಬೇಡ ಅನ್ನೋದಲ್ಲ. ನಾನು ಅಂಕ ಬೇರೆ ಪಾರ್ಟಿಲಿಂದ ಬಂದವರು ಇದ್ದೀವಿ. ನಾವೇನು ಇಲ್ಲಿ ಶಾಶ್ವತ ಗೂಟ ಕುಟ್ಕೊಳ್ಳೋಕೆ ಬಂದಿಲ್ಲ. ಇಲ್ಲಿ ಅನೇಕ ಜನರು ಅನ್ಕರ ಪಾರ್ಲಿಮೆಂಟ್ರಿ ಪಾರ್ಟಿ ಇದು ಈ ಪಾರ್ಟಿನ ಕಟ್ಟಿದಂಥ ದಮ್ಮೂರ್ ಅಂತವರು, ಚಿಲ್ಲಾಳ್ ಅಂತವರು, ಅನಂತ್ ಶರ್ಮಾನ್ ಅಂತವರು, ತಂಗಾನ್ ಅಂತವರು, ಇವರೆಲ್ಲರೂ ಇವತ್ತು ನಮ್ಮ ಮುಂದಿಲ್ಲ. ಬಟ್ ಅವ್ರ ಕಾಂಟ್ರಿಬ್ಯೂಷನ್ ಅನ್ಕ ನಾವು ಹೊಸದಾಗಿ ಬಂದ ಮೇಲೆ ನಮಗನ್ಕ ಅನೇಕ ಸವಲತ್ತನ್ನು ಪಡೆದೀವಿ ಈ ಪಾರ್ಟಿಯೊಳಗೆ. ಅದಕ್ಕೆ ನಾವು ಸಮರ್ಥರಿದ್ದೀವಿ. ಯಾರ ನಾವು ಹೋಗನ್ಕರ ಯೂನಿಕ್ ಕಟ್ಟಿನ ಮಾಡಲಿಲ್ಲ. ಆ ಸಮರ್ಥತೆ ಇದ್ದದ್ದು ಅಂದದಕ್ಕೆ ನಮ್ಮನ್ನು ಉಪಯೋಗ ಮಾಡ್ಕೊಂತ ಪಾರ್ಟಿ. And we are very grateful to the party that Anant Kumar was the main figure behind all these things here, I tell you. ಹೊಸ ಹುಡುಗರಿಗೆ ಬರೋದಕ್ಕೆ, ಹೊಸ ಜನರಿಗೆ ತೊಗೊಂಬರ್ಲಿಕ್ಕೆ 2004ನಲ್ಲಿ ಏನು ಓಪನ್ ಮಾಡಿದ ಗೇಟು, ಆ ಕ್ರೆಡಿಟ್ ಅಂಕರ್ ಇವತ್ತು ಈ ಸರ್ಕಾರ ಕಟ್ಟಂಥ ಪರಿಸ್ಥಿತಿ ಬಂದದ್ದು ಇದು ಅನಂತ್ ಕುಮಾರ್ ಅವ್ರ ದೇಣಿಗೆ. ಈಗ ಅವರಿಲ್ಲ, ನಮಗೆ ಸಮರ್ಥರಾಗಿ ಡಿಫೆಂಡ್ ಮಾಡೋಂಥವ್ರು ಯಾರೂ ಇಲ್ಲ. ಅದಕ್ಕೆ ನಾವೇನು ತಿಳಿತೀವಿ, ಇಲ್ಲಿ ಇರೋದ್ರಲ್ಲಿಂದ ನನಗೆ ಈ ವಯಸ್ಸಿನಾಗ ಭಾಳಷ್ಟು ರಾಜಕೀಯ ಮಾಡೋಕ್ಕಾಗಲ್ಲ. ಆ ಪಾರ್ಟಿಗೆ ಹೋಗಿ ಈ ಪಾರ್ಟಿಗೆ ಹೋಗುವಂಥ ಚಟ ಈಗನಕ ಕಡಿಮೆ ಆಗಬೇಕು. ಐ ಮೂಡ್ ನನಗೆ ಎಲ್ಲಿ ಉಸಿರುಗಡ್ತದೆ ಆ ಪಾರ್ಟಿಗೆ ಎಂದೂ ಇಲ್ಲ. ಓಪನ್ಲಿ ಐ ಸೆಡ್ ಐ ವಿಲ್ ಬಿ ನಾಟ್. ಬಟ್ ಇಲ್ಲಿಂದ ಒಂದು ಪಾರ್ಟಿಗೆ ಮತ್ತೊಂದು ಪಾರ್ಟಿಗೆ ಹೋಗೋದಿಲ್ಲ. ಇವತ್ತು 82 ವಯಸ್ಸಿಗೆ ನನ್ನ ಪಾರ್ಟಿ ಆ್ಯಕ್ಟಿವಿಟೀಸ್ಗಳು ಇರ್ತಾವೆ. ಬಟ್ ನಾ ಯಾವುದೇ ಪಾರ್ಟಿಗೆ ಹೋಗೋದಿಲ್ಲ. ನಿಮ್ಮ ಮುಖಾಂತರವಾಗಿ ಅನ್ಕರ ರಾಜಕೀಯ ನಿವೃತ್ತಿ ತೊಗೊಲ್ಲ ನಾನು. ಬಿಕಾಸ್ ಮ್ಯಾನ್ ಈಸ್ ಎ ಪೊಲಿಟಿಕಲ್ ಎನಿಮಲ್. ಆ್ಯಸ್ ಎನ್ ಎನಿಮಲ್ ಇನ್ ದ ಪಾರ್ಟಿ. ಅದು ಇಡೀ ಹುಟ್ಟುತ್ತಲೇ ನಾವು ರಾಜಕೀಯ ಬಂದವರು ಇದ್ದೀವಿ, ಹೋರಾಟ ಮಾಡ್ಕೊತಾನೆ ಬಂದವರು ಇದ್ದೀವಿ. ಕೆಲವ್ರು ಅನ್ಕರ ನಡೆದಾದ ನಾ ಬರ್ತೀನಂತ ಬಂದವರು ಭಾಳ ಮಂದಿ ಅದಾರ. ಅದಕ್ಕಾಗಿ ನಾನು ಆ ಪಾರ್ಟಿಗಿದ್ದು ಪಾರ್ಟಿ ವಿರುದ್ಧ ಮಾತಾಡೋದು ಚೆನ್ನಾಗಲ್ಲ. ಅದಕ್ಕಾಗಿ ಥ್ರೂ ಯು ಐ ಆಮ್ ನೋ ಮೋರ್ ವಿತ್ ದ ಪಾರ್ಟಿ. ಸುದ್ದಿ ನ್ಯೂವೇ ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ. ಮತ್ತು ಸನ್ರೈಸ್ ಆಸ್ಪತ್ರೆ ಸದಾ ನಿಮ್ಮ ಕಾಳಜಿ ವಹಿಸುತ್ತದೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಕ್ರಿಟಿಕಲ್ ಕೇರ್ ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಸನ್ರೈಸ್ ಆಸ್ಪತ್ರೆ. ಕಳೆದ 1 ವರ್ಷದಿಂದ ಟೈಲರಿಂಗ್ ತರಬೇತಿ ನೀಡುತ್ತಿರುವ ತಂಜಿಮ್ ಎ ಖಿದ್ಮತ್ ಎ ಖಾಲಿಕ್ ವತಿಯಿಂದ ಮಾರ್ಚ್ 27ರಂದು ಜೇವರ್ಗಿ ಪಟ್ಟಣದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಳೆದ 1 ವರ್ಷದಿಂದ ಮುಸ್ಲಿಂ ಸಮುದಾಯ ಮತ್ತು ಮುಸ್ಲಿಮೇತರ ಸಮುದಾಯದ ಬಡವರಿಗಾಗಿ ಹಾಗೂ ಅಲ್ಪಸಂಖ್ಯಾತರಿಗಾಗಿ ತಂಜಿಮ್ ಎ ಖಿದ್ಮತ್ ಎ ಖಾಲಿಕ್ ಸಂಸ್ಥೆಯು ಟೈಲರಿಂಗ್ ತರಬೇತಿಯನ್ನು ನೀಡುವ ಮೂಲಕ ಅವರ ಬದುಕಿಗೆ ಆಸರೆಯನ್ನು ನೀಡಿದೆ. ಇದರಿಂದ ಲಾಭ ಪಡೆದ ಅನೇಕರು ಸ್ವ ಉದ್ಯೋಗ ಮಾಡುವ ಮೂಲಕ ಸ್ವಾವಲಂಬಿಗಳಾಗಿ ಬದುಕುತ್ತಿದ್ದಾರೆ. 1 ವರ್ಷ ಪೂರೈಸುತ್ತಿರುವ ತಂಜಿಮ್ ಎ ಖಿದ್ಮತ್ ಎ ಖಾಲಿಕ್ ಸಂಸ್ಥೆಯು ಇದೇ ಮಾರ್ಚ್ 27ರಂದು ಜೇವರ್ಗಿಯ ಮೆಹಬೂಬ್ ಫಂಕ್ಷನ್ ಹಾಲ್ನಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿ ಸಮಯಕ್ಕೆ ಮಾಹಿತಿ ನೀಡಿದ್ದಾರೆ. अल्हम्दुलिल्लाह ताल्लुका जेवरगी में हिंदुस्तान के हालात को मद्देनज़र रखते हुए मुसलमानों के लिए, गैर मुस्लिमों के लिए, ख़ास करके माइनॉरिटीज़, गरीब तबके के लिए
उनकी फ़िक्रों को लेकर अल्हम्दुलिल्लाह करीब करीब 1 साल का अरसा हो चुका है। तंजीम खिदमत खल्क ताल्लुका जेवरगी इस नाम से एक तंजीम बनाई गई है, जो हज़रत मौलाना अब्दुल वाहिद साहब रशादी सदर काज़ी शरीयत गुलबर्गा इनकी ज़ेर सरपरस्ती में और जनाब मोहम्मद दाऊद साहब इनामदार इनकी सदारत में, मौलाना मोहम्मद शरफुद्दीन साहब बाकवी इनकी नायब सदारत में और जनाब मौलाना मोहम्मद मुस्तफ़ा साहब रशादी इनके सेक्रेटरी में और भी बहुत सारे अहबाब अल्हम्दुलिल्लाह खैर और भलाई की लाइन से आगे बढ़ने वाले हजरात इस तंजीम में शरीक हैं। तो अल्हम्दुलिल्लाह इन तमाम अहबाब ने एक फ़िक्र को लेकर बग़ैर किसी मसलक के, बग़ैर किसी धर्म के, बग़ैर किसी ऊंच नीच के अल्हम्दुलिल्लाह सारे हिंदुस्तानी भाइयों के लिए, सभी के लिए मदद की नीयत से ये तंजीम बनाई गई है। और बड़ी खुशी की बात है कि अल्हम्दुलिल्लाह 1 साल से हमारी इस तंजीम खिदमत खल्क में मुफ्त लेडीज़ का यानी टेलर सेंटरिंग सिखाने का इंतज़ाम किया गया है। और बड़ी खुशी की बात है कि अल्हम्दुलिल्लाह हमारे लेडीज़ सेंटर में गैर मुस्लिम बहनें भी हैं, मुसलमान बहनें भी हैं। हम बग़ैर किसी मसलक के, बग़ैर किसी धर्म के अल्हम्दुलिल्लाह सब की खिदमत का बेड़ा उठाए हैं। और अल्हम्दुलिल्लाह गरीब में, चाहे वो मुसलमान बहन हो या गैर मुस्लिम बहन हो या कोई भी कास्ट का रहने वाला हो या रहने वाली हो, अल्हम्दुलिल्लाह इस तंजीम के ज़रिए से हम जो है ना खिदमत खल्क के ज़रिए से हम बग़ैर किसी कास्ट के, बग़ैर किसी धर्म के, बग़ैर किसी मसलक के खिदमत करने का हम बेड़ा उठाए हैं। इसी सिलसिले में अल्हम्दुलिल्लाह हमारा 1 साल मुकम्मल हो चुका है। तो 1 साल के मुकम्मल होने के अरसे में हमारे पास तकरीबन 70 तालिबात ये लेडीज़ टेलरिंग सेंटर सीख चुकी हैं, जिसके अंदर मुसलमान बहनें भी हैं और गैर मुस्लिम बहनें भी हैं। इसी सिलसिले में इंशाअल्लाह आने वाली तारीख 27 मार्च बरोज़े चारशुम्बा इस दिन के अंदर बाद नमाज मगरिब हमारा एक प्रोग्राम ताल्लुका जेवरगी महबूब फंक्शन हॉल में होने जा रहा है, जिसके अंदर हम हिंदुस्तान के बड़े मशहूर ख़तीब वाइज़ शीरीं बयां हज़रत मौलाना PM मुज़म्मिल साहब रशादी दामत बरकातुहुम को बेंगलुरु से हम दावत दिए हैं। और इंशाअल्लाह हमारी दावत पर हज़रत लब्बैक कहकर वह इंशाअल्लाह तशरीफ़ लाने वाले हैं। इसके अलावा भी गुलबर्गा के मशहूर व मारूफ यहाँ के उलमाए किराम भी तशरीफ़ आ रहे हैं और बहुत सारे अहबाब भी और दीन और दुनिया में नामचीन हज़रात भी इंशाअल्लाह इस मजलिस में और इस प्रोग्राम में शरीक होने वाले हैं। आप तमाम अहबाब से गुजारिश है कि 27 मार्च बरोज़े शाहरशुम्बा जो ताल्लुका जेवरगी महबूब फंक्शन हॉल में ये प्रोग्राम रखा गया है, आप तमामी हजरात से गुजारिश है कि इसके अंदर शरीक हो जाएं और गरीबों की हिम्मत बढ़ाएं। इसके अंदर इंशाअल्लाह वो सारी तालिबात जो फारिग हो चुकी हैं उनको असनादात दिए जाएंगे और तंजीम खिदमत खल्क की जानिब से जो भी हमारी छोटी छोटी खिदमात अब तक 1 साल के अंदर हो चुकी हैं, हम कर रहे हैं, इंशाअल्लाह उसका इजहार ख्याल किया जाएगा। ಈ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಮೊಹಮ್ಮದ್ ದಾವೂದ್ ಇನಾಮದಾರ್, ವೈಸ್ ಪ್ರೆಸಿಡೆಂಟ್ ಮೌಲಾನಾ ಮೊಹಮ್ಮದ್ ಶರಫುದ್ದೀನ್, ಸೆಕ್ರೆಟರಿ ಮೌಲಾನಾ ಮುಸ್ತಫಾ, ಮುಫ್ತಿ ಅಬ್ದುಲ್ ಗಫೂರ್, ಸೈಯದ್ ಫಯಾಜುದ್ದೀನ್ ಜಮಾದಾರ್, ಮೊಹಮ್ಮದ್ ಗೌಸ್ ಇನಾಮದಾರ್, ಮೊಹಮ್ಮದ್ ಹುಸೇನ್ ಸೇರಿದಂತೆ ಇತರರಿದ್ದರು। ಮಾರ್ಚ್ 17ರಂದು ನಾಳೆ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ಕಲಬುರಗಿ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ। ಕರ್ನಾಟಕ ರಾಜ್ಯದಲ್ಲಿ ಸುಮಾರು 36 ಕ್ಷತ್ರಿಯ ಒಳಪಂಗಡಗಳು ಇದ್ದು ಈ ಪಂಗಡದ ಜನಾಂಗ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ದು ರಾಜ್ಯದ ಸಮಸ್ತ ಕ್ಷತ್ರಿಯ ಒಳಪಂಗಡದ ಬಂಧುಗಳನ್ನ ಒಗ್ಗೂಡಿಸಿದರೆ ಸುಮಾರು 1.5 ಕೋಟಿಗೂ ಹೆಚ್ಚಿನ ಜನಸಂಖ್ಯೆ ಇದ್ದು ಇವರನ್ನ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಮುಖ್ಯವಾಹಿನಿಗೆ ತರಲು ಉದಯ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಕಳೆದ 1.5 ವರ್ಷದ ಹಿಂದೆ ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ಕಾರ್ಯಾರಂಭ ಮಾಡಿದ್ದು ರಾಜ್ಯದ 16ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಸಂಚರಿಸಿ ಜಿಲ್ಲಾ ಸಮಿತಿಗಳನ್ನ ರಚಿಸಲಾಗಿದೆ। ಈ ಸಂಘಟನೆ ಜಿಲ್ಲಾ, ತಾಲೂಕಾ ಹಾಗೂ ಹೋಬಳಿ ಮಟ್ಟದಲ್ಲಿ ಸಂಘಟಿಸುವ ಉದ್ದೇಶದಿಂದ ಜಿಲ್ಲಾ ಮಟ್ಟದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಮಾರ್ಚ್ 7ರಂದು ಅಂದರೆ ನಾಳೆ ಕಲಬುರಗಿಯ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಕಲಬುರಗಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ। ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 16 ಕ್ಷತ್ರಿಯ ಒಳಪಂಗಡಗಳನ್ನು ಗುರುತಿಸಲಾಗಿದ್ದು 3 ಲಕ್ಷಕ್ಕಿಂತ ಹೆಚ್ಚು ಕ್ಷತ್ರಿಯ ಜನಾಂಗವಿದೆ। ಈ ಸಮಾವೇಶವು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗಲಿದ್ದು ಅದಕ್ಕಿಂತ ಮುಂಚೆ ಸುಮಾರು 500 ಕ್ಷತ್ರಿಯ ಯುವಕರಿಂದ ಬೈಕ್ ರ್ಯಾಲಿಯು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಗತ್ ವೃತ್ತದ ಮೂಲಕ ರಂಗಮಂದಿರಕ್ಕೆ ತಲುಪಲಿದೆ। ನನ್ನ ಹೆಸರು RB ಜಗದಾಳೆ, ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ಅಧ್ಯಕ್ಷ। ನಾನು ಸಮಸ್ತ ಕಲಬುರಗಿ ಜಿಲ್ಲೆಯ
ಮಾತೆ ಭವಾನಿಯ ಭಕ್ತರಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ದಿನಾಂಕ 17/3/2019 ರವಿವಾರದಂದು ಎಲ್ಲ ಕ್ಷತ್ರಿಯ ಸಮಾಜದ ಒಕ್ಕೂಟವನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ತಾವೆಲ್ಲರೂ ಕ್ಷತ್ರಿಯ ಸಮಾಜದ ಬಂಧುಗಳು ತಾವುಗಳು ತಮ್ಮ ಕುಟುಂಬದ ಸಹಿತ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುವುದು. ನನ್ನ ಹೆಸರು ಮಹೇಶ್ ತಿಪ್ಪಣ್ಣರಂದಾಳ್. ರಾಜ ಮಹಾರಾಜರ ಇತಿಹಾಸ ಉಳ್ಳುವ ಸಮಸ್ತ ಕ್ಷತ್ರಿಯ ಕುಲಬಾಂಧವರು ಈ ರಾಜ್ಯದಲ್ಲಿ ಅನೇಕ ಪಂಗಡಗಳಲ್ಲಿ ವಿಭಜಿತರಾಗಿದ್ದಾರೆ. ಆ ಎಲ್ಲ ಪಂಗಡಗಳನ್ನು ಸೇರಿಸುವ ಮುಖಾಂತರ ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ಈ ಹೆಸರಿನಲ್ಲಿ ಬರ್ತಕ್ಕಂಥ 17 ಮಾರ್ಚ್ 2019 SM ಪಂಡಿತ್ ರಂಗಮಂದಿರದಲ್ಲಿ ಮುಂಜಾನೆ 10:30 ಗಂಟೆಗೆ ಒಂದು ದೊಡ್ಡದಾಗಿ ಸಭೆಯನ್ನು ಆಚರಿಸಲಾಗಿದೆ. ಅದೇ ದಿವಸ ಕಲಬುರಗಿ ಜಿಲ್ಲೆಯ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವೂ ಇದೆ. ಅದಕ್ಕಿಂತ ಒಮ್ಮೆ ಮುಂಜಾನೆ 9 ಗಂಟೆಗೆ ಕಪಡಾ ಬಜಾರ್ ಪಾಂಡೆ ಬಜಾರ್ ಚೌಕಿನಿಂದ ಬೈಕ್ ರ್ಯಾಲಿ, ಯುವಕರ ಬೈಕ್ ರ್ಯಾಲಿ ಪ್ರಾರಂಭವಾಗುತ್ತದೆ. ಅಲ್ಲಿಂದ ಜಗತ್ ಸರ್ಕಲ್ನಿಂದ ತಿಮ್ಮಾಪುರಿ ಸರ್ಕಲ್, ಅಲ್ಲಿಂದ SM ಪಂಡಿತ ಆ ರ್ಯಾಲಿಯನ್ನು ಸೇರುತ್ತೆ. ತದನಂತರ ಆ ಭವ್ಯ ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷರಾದ ಉದಯ್ ಸಿಂಗ್ ಅವರು ಈ ಕಾರ್ಯಕ್ರಮವನ್ನು ಚಾಲನೆ ನೀಡಲಿದ್ದಾರೆ. ಸಮಸ್ತ ಕಲಬುರಗಿ ಜಿಲ್ಲೆಯ ಕ್ಷತ್ರಿಯ ಕುಲ ಬಾಂಧವರಲ್ಲಿ ವಿನಂತಿ, ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬರಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ನಮಸ್ಕಾರ, ನಾನು ಮಾಣಿಕ್ ಪವಾರ್. ಎಲ್ಲ ಕ್ಷತ್ರಿಯ ಬಂಧು ಮತ್ತು ಭಗಿಣಿಯರಿಗೆ ನಮ್ಮದು ಒಂದು ಮನವಿ ಇದೆ. ಬರುವ 17 ತಾರೀಕು ಮುಂಜಾನೆ 10:30 ಗಂಟೆಗೆ ಪಂಡಿತ ರಂಗಮಂದಿರದಲ್ಲಿ ಒಂದು ಸಮಾವೇಶವನ್ನು ಇಟ್ಕೊಳ್ಳಲಾಗಿದೆ. ಮುಂದೆ ನಮ್ಮ ಕ್ಷತ್ರಿಯ ಸಮಾಜ ಏನು ಒಡೆದು ಬೇರೆ ಬೇರೆ ಪಂಗಡಗಳು ಇದಾಗಿದೆ, ಅದಕ್ಕೆ ಏಕತ್ರಗೊಳಿಸಲಿಕ್ಕೆ ನಾವೊಂದು ಚಾಲನೆ ನೀಡ್ತಾ ಇದ್ದೇವೆ. ಪೂರಾ ಇದಕ್ಕೆ ತಾವೆಲ್ಲರೂ ಬಹು ಸಂಖ್ಯೆಯಲ್ಲಿ ಬಂದು ಯಶಸ್ವಿಗೊಳಿಸಬೇಕು. ಮುಂದೆ ನಮ್ಮ ಸಮಾಜದ ಬಗ್ಗೆ ಒಂದು ದಿಶಾ ಮತ್ತು ಇದು ಹಾಕ್ಕೊಂಡು ಹೋಗೋದಿದೆ. ಅದಕ್ಕೆ ತಮ್ಮದೆಲ್ಲ ಸಹಕಾರ ಬೇಕಂಥೇಳಿ ನಾನು ನಿಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಬಹುಸಂಖ್ಯೆಯಲ್ಲಿ ಎಲ್ಲರೂ ಬರಬೇಕು ಮತ್ತು ಈ ಸಮಾವೇಶವನ್ನು ಸಕ್ಸಸ್ ಮಾಡಬೇಕಂತ ನಿಮ್ಮಲ್ಲಿ ಎಲ್ಲಲ್ಲಿ ಕಳ್ಕಳಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ಯುವ ಘಟಕದ ಅಧ್ಯಕ್ಷರಾದ ಕೃಷ್ಣಸಾದ್ ದಲ್ಬಂಜನ್, ಸಂಚಾಲಕರಾದ ರಮೇಶ್ ನವಲೆ, ನಾರಾಯಣ್ ಪವಾರ್, ಆಳಂದ್ನ ಸಂಜಯ್ ಮಿಸ್ಕಿನ್, ಕಲಬುರಗಿಯ ಸಂಜಯ್ ಸಿಂಗ್ ಸೇರಿದಂತೆ ಇತರರಿದ್ದರು. ಗುರುಪಾದೇಶ್ವರ ಪಿಯು ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಓದುತ್ತಿರುವ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಇಟಿ ಹಾಗೂ ನೀಟ್ ಪರೀಕ್ಷೆಗಳ ಉಚಿತ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಪ್ರೊಫೆಸರ್ ಎಂಬಿ ಅಂಬಲಗಿ ಮಾಹಿತಿ ನೀಡಿದ್ದಾರೆ. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆ ಬಾಲಾಜಿ ನಗರದಲ್ಲಿರುವ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಿಜ್ಞಾನ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗಾಗಿ ಸಿಇಟಿ ನೀಟ್ ಉಚಿತ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಎಂಬಿ ಅಂಬಲ್ಗಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಾರ್ಚ್ 19ರಿಂದ ಪರೀಕ್ಷೆ ನಡೆಯುವವರೆಗೆ ಅಂದರೆ ಏಪ್ರಿಲ್ 29ರವರೆಗೆ ಪ್ರತಿನಿತ್ಯ ಮುಂಜಾನೆ 8ರಿಂದ ಸಾಯಂಕಾಲ 6 ಗಂಟೆವರೆಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಾಟ್ನಿ ಆ್ಯಂಡ್ ಜುವಾಲಜಿ ಈ 5 ವಿಷಯಗಳಿಗೆ ವಿಶೇಷವಾದ ತರಬೇತಿಯನ್ನು ಪ್ರತಿನಿತ್ಯ 2 ಗಂಟೆಯಂತೆ ಕ್ಲಾಸು ಮತ್ತು ಸಾಯಂಕಾಲ 4ರಿಂದ 6ವರೆಗೆ ಮಾದರಿ ಪ್ರಶ್ನೆಗಳು ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟು ಪರೀಕ್ಷೆ ತೊಗೊಳ್ತಕ್ಕಂಥ ವ್ಯವಸ್ಥೆ. ಯಾಕಂದ್ರೆ ಏನಾಗ್ತದೆ, ಭಾಳ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆನೇ ಹೆಂಗೆ ಎದುರಿಸ್ಬೇಕಂಬುದು ಗೊತ್ತಿಲ್ಲ, ಟೈಮ್ ಮೇಂಟೈನ್ ಮಾಡೋದಾಗಲ್ಲ. ಹಾಗಾಗಿ ಇವತ್ತು ನಮ್ಮ ಭಾಗದ ಮಕ್ಕಳಿಗೆ ಪರೀಕ್ಷೆ ಎದುರಿಸ್ಲಿಕ್ಕೆ ಸರಳ ಬರಲಿ, ಹೆಚ್ಚು ಅಂಕ ತಗೊಳ್ಳಿ ಅಂತೇಳಿ ಪ್ರತಿನಿತ್ಯ 2 ಮಾದರಿ ಪರೀಕ್ಷೆಗಳನ್ನು ತೊಗೊಳ್ತಾ ಇದ್ದೇವೆ. ಇದ್ರ ಜೊತೆಗೆ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಮತ್ತು ಈ ಸಂಭವನೀಯ ಪ್ರಶ್ನೆ ಪತ್ರಗಳು ಕೂಡ ಇವ್ರಿಗೆ ಕೊಟ್ಟು ನಾವು ವಿಶೇಷವಾದ ತರಬೇತಿ ಮಾಡ್ತಾಯಿದ್ದೀವಿ. ಇದಕ್ಕೆ ಉದಾಹರಣೆ ಅಂದರೆ ಈ ವರ್ಷ ನಮ್ಮ ಕಾಲೇಜಿನ 2 ಹುಡುಗರು, ಒಬ್ಬ ಯಶ್ ಅಂಥೇಳಿ ಇನ್ನೊಬ್ಬ ಸಮರ್ಥ, ಇವರು 2 ವಿದ್ಯಾರ್ಥಿಗಳು ನಮ್ಮ ಭಾಗದಲ್ಲಿ JEE 98% ತೊಗೊಂಡು ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಅತ್ಯುನ್ನತವಾದಂಥ ರ್ಯಾಂಕನ್ನು ಪಡೆದಿದ್ದಾರೆ. ಮತ್ತು ಈ ಪರೀಕ್ಷೆಯಲ್ಲಿ ಕೂಡ ಆ ರೀತಿಯಲ್ಲಿ ರ್ಯಾಂಕ್ ಪಡಿತಕ್ಕಂಥ ಚಾನ್ಸಸ್ ಕೂಡ ಭಾಳ ಇವೆ. ಹಾಗಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ಅದು ಬಡ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಈ ಕೋಚಿಂಗ್ ತರಬೇತಿ ಫ್ರೀನೇ ಅದ. ಫ್ರೀ ಇದ್ದರೂ ಕೂಡ ಕೆಲವು ಸಲ ಚಾರ್ಜ್ ಮಾಡ್ತೀವಿ. ಯಾಕೆ ಚಾರ್ಜ್ ಮಾಡ್ತೀವಿ ಅಂದ್ರೆ ಇಲ್ಲಿ ಮೇಂಟೆನೆನ್ಸ್ ಮಾಡ್ತಕ್ಕಂಥ ಲೈಟ್ ಬಿಲ್ ಆಗಿರ್ಬೋದು, ನೀರಿಂದಾಗಿರ್ಬೋದು, ಫ್ಯಾನಿಂದಾಗಿರ್ಬೋದು, ಇದ್ರದ್ದು ಜೊತೆಗೆ ಮಾದರಿ ಪ್ರಶ್ನೆ ಪತ್ರ ಈಗ ಒಂದು ವಿಷಯಕ್ಕೆ ನಾವು 10ರಿಂದ 15 ಪ್ರಶ್ನೆ ಪತ್ರಿಕೆ ಕೊಡ್ತೇವಲ್ಲ, ಅದಕ್ಕೆ ಖರ್ಚು. ಅಂದರೆ ಒಟ್ಟಾರೆ ವಿದ್ಯಾರ್ಥಿಗಳಿಂದ ಸುಮಾರು ಒಂದು ವಿಷಯಕ್ಕೆ 1ರಿಂದ 1,000 ರೂಪಾಯಿಯನ್ನು ನಾವು ಚಾರ್ಜನ್ನು ಮಾಡ್ತಾ ಇದ್ದೀವಿ, ಅಂದರೆ ಒಂದು ವಿಷಯಕ್ಕೆ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಮತ್ತು ಸನ್ರೈಸ್ ಆಸ್ಪತ್ರೆ ಸದಾ ನಿಮ್ಮ ಕಾಳಜಿ ವಹಿಸುತ್ತದೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಕ್ರಿಟಿಕಲ್ ಕೇರ್ ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಸನ್ರೈಸ್ ಆಸ್ಪತ್ರೆ.